ಮಾತಾಡಿ. ನಮಸ್ತೆ, ನನ್ನ ಹೆಸರು ಪ್ರೀತಿ ಪ್ರಭುರಾಜರಸ್ ಅಂತ. ನಾನು ಅರ್ಕಲ್ಗೂಡು ತಾಲೂಕು ಹಾಸನ ಜಿಲ್ಲೆ ಕೊಣನೂರು ಹೋಬಳಿ ಹೆಗ್ಗತ್ತೂರು ಎಂಬ ಗ್ರಾಮದಿಂದಲಿದ್ದೀನಿ. ನಮ್ಮ ಪ್ರತಿಭಾ ಪುಟ್ಟರಾಜರಸ್ ಅವರ ತೋಟದಲ್ಲಿದ್ದೀವಿ. ಇವತ್ತು ತುಂಬ ಖುಷಿ ಆಗ್ತಿದೆ. ನಮ್ಮದೇ ಆದ ರೆಸೈಸ್ ಇಂಡಿಯಾ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಉತ್ಪನ್ನಗಳನ್ನು ಬಳಸಿ ನಮ್ಮ ಪ್ರತಿಭಾ ಪುಟ್ಟರಾಜರಸ್ ಅವರು ಯಾವ ರೀತಿ ಇಳುವರಿ ತಗೊಂಡಿದ್ದಾರೆ ಅಂದರೆ ಅತ್ಯದ್ಭುತವಾಗಿ ಇಳುವರಿ ತಗೊಂಡಿದ್ದಾರೆ. ಅವರು ಯಾವ ಹಂತದಲ್ಲಿ ಯಾವ ರೀತಿಯಾಗಿ ಉಪಯೋಗಿಸಿದ್ದಾರೆ ಅಂತ ಕೇಳೋಣ. ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್, ನಾನು ಪ್ರತಿಭಾ ಪುಟ್ಟರಾಜರಸು. ಇವತ್ತು ನನಗೆ ತುಂಬ ಖುಷಿ ಇದೆ. ನಮ್ಮದೇ ಅಡಿಕೆ ಗಿಡದ ಇವತ್ತು ನೋಡಿ ಪಾರಿ ಕಾಯಿ ಕೆಡಕ್ತಾ ಇದೆ, ಅಡಿಕೆ ಕೆಡಕ್ತಾ ಇದೆ. ಪಾರಿ ಇಲ್ಲೇ ನೋಡಿ, ಅಡಿಕೆ ನೋಡಿ, ಪಾರಿ ಸಂಖ್ಯೆ ನೋಡಿ ಎಷ್ಟು ಜಾಸ್ತಿ ಇದೆ ಅಂತ ಹೇಳೋಕ್ಕೆ ಖುಷಿ ಆಗ್ತಿದೆ. ನಮ್ಮದು ರೆಸೈಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟಲ್ಲಿ ಆದಂಥ ಪ್ರಾಡಕ್ಟ್ ಆದ ಸಮೃದ್ಧ ಆಗೋದಲ್ಲಿ ಗ್ರೂಪ್ ಪ್ರಾಡಕ್ಟನ್ನು ಬಳಸಿ ಫಸ್ಟು ಗುಣಿ ಮಾಡಿ ಅದರ ಸುತ್ತ ಯಾವ ರೀತಿ ಗುಣಿ ಮಾಡಿದ್ರಿ? ಎಷ್ಟು ಇಂಚು ಮಣ್ಣು ತೆಗೆದು? 2 ಇಂಚು ಮಣ್ಣು ತೆಗೆದು ಗುಣಿ ಮಾಡಿ ಒಂದು ಗ್ರೂಪ್ ಪ್ಯಾಕೆಟ್ನ 60 ಗಿಡಕ್ಕೆ ಹಾಕ್ತಾವೆ. 50-60 ಗಿಡಕ್ಕೆ ಹಾಕ್ತಾವೆ. 50 ಗಿಡ ಹಾಕಿ ಅದಾದ 12 ದಿವಸಕ್ಕೆ ಟಂಚಿಂಗ್ ಮಾಡಿದ್ಮೇಲೆ ನಮಗೆ ಯಾವುದು ದನಿ ಗೊಬ್ಬರ ಆಗಲಿ ಕೆಮಿಕಲ್ ಗೊಬ್ಬರ ಆಗಲಿ ಯಾವುದು ನಾನು 3 ಲೀಟ್ರ್ ಕೊಟ್ಟೆ ಮೇಡಮ್. ಟಂಚಿಂಗ್ಗೆ 3 ಲೀಟ್ರ್ ಮಾಡ್ದೋ ಇವತ್ತಿನವರೆಗೂ ನಾವು ಬೇರೆ ಯಾವುದೇ ಥರದ ಗೊಬ್ಬರ ನಾವು ಯೂಸ್ ಮಾಡಿಲ್ಲ. ಇದನ್ನ ಬಿಟ್ಟರೆ ಬೇರೆ ಯಾವ ಗೊಬ್ಬರ ನಾವು ಯೂಸ್ ಮಾಡಿಲ್ಲ ಮೇಡಮ್. ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ. ಯಾಕೆ ಅಂದರೆ ನಮ್ಮ ಪ್ರಾಡಕ್ಟ್ ಪ್ರತಿಯೊಂದು ಬೆಳೆಗೂ ನಾನು 1-2 ವರ್ಷದ ಆಯಿತು ಎಲ್ಲ ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ನಾವು ಬೆಳೆಯೋ ಎಲ್ಲ ಬೆಳೆಗೂ ಯೂಸ್ ಮಾಡ್ತಾಯಿದ್ದೀವಿ. ಬೆಸ್ಟ್ ಅಂದರೆ 30-40% ಇಳುವರಿ ತೊಗೋತಾ ಇದ್ದೀನಿ. ಹಾಗೆ ಇವತ್ತು ಅಡಿಕೆದು ಒಳ್ಳೆ ರಿಸಲ್ಟ್ ಇದೆ ನೋಡಿ. ಆಲ್ರೆಡಿ ಅಡಿಕೆನ ನಾನು ಪಾರಿ ಕಿಲುವಾಗಲೂ ಇದು ಮಾಡಿದೆ, ಈಗಲೂ ಇದು ಮಾಡಿದೆ ನೋಡಿ. ಬೇಕಾದ್ರೆ ಪಾರಿ ಎಷ್ಟು ಒಂದು ಮರದಲ್ಲಿ ಇರೋದು. ಮೊದಲೊಂದು ಸಾರಿ ಕುಯ್ದಿದ್ದಾರೆ, ಈಗ 2ನೇ ಕುಯ್ಲು ಬೇಕಾದ್ರೆ ಕುಯ್ದಲ್ಲಿ. ಸರ್ ನಮಸ್ತೆ ಸರ್, 2ನೇ ಕುಯ್ಲು ಕುಯ್ತಾ ಇದ್ದೀರಾ ಸರ್? ಒಂದು ಮರದಲ್ಲಿ ಎಷ್ಟು ಗೊನೆ ಇದೆ? ಒಂದು ಮರದಲ್ಲಿ ಒಂದು 5-4, 5, 6 ಈ ತರ ಇರ್ತದೆ ಸರ್. ತೂಕ ಹಾಕೋಣ ಸರ್. ಆಗಿನ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಇಳುವರಿ ಚೆನ್ನಾಗಿದೆ. ಈ ವರ್ಷನೂ ಚೆನ್ನಾಗಿದೆ, ಹೋದ ವರ್ಷನೂ ಚೆನ್ನಾಗಿತ್ತು, ಈ ವರ್ಷನೂ ಚೆನ್ನಾಗಿದೆ. ಚೆನ್ನಾಗಿದೆ. ಒಟ್ರಾಸೆ ತೂಕ ಇದೆ. ಮತ್ತೆ ಪಾರಿನ ಎತ್ತಕ್ಕಾಗಲ್ಲ, ಒಳ್ಳೆ ತೂಕ ಬರ್ತದೆ. ಬೇಕಾದ್ರೆ ನೋಡಿ ತೂಕ ಹಾಕ್ತೀನಿ ನೋಡಿ. 0 ಇದೆ ನೋಡಿ. ಇದು ಒಂದು ಮರದ್ದು ಸರ್. ಬೇರೆ ತೋಟಕ್ಕೂ ಈಗ ಪ್ರತಿಭಾ ಮೇಡಮ್ ತೋಟಕ್ಕೂ ಅಂದ್ರೆ ಬೇರೆ ತೋಟ ಇಷ್ಟಿತ್ತಿಲ್ಲ, ನಾವು ನೋಡಿಲ್ಲ. ಅಂದ್ರೆ ನಾವು ಎಲ್ಲಾ ತೋಟಕ್ಕೂ ಹೋಯ್ತೀವಿ, ಎಲ್ಲಾ ತೋಟದಲ್ಲೂ ನಾವು ಕೆಲಸ ಮಾಡ್ತೀವಿ, ಪಾರಿ ಬಡಿತೀನಿ. ಆದ್ರೆ ಎಲ್ಲಾ ತೋಟಕ್ಕಿಂತ ಈ ತೋಟದಲ್ಲಿ ಭಾರಿ ತೂಕ ಜಾಸ್ತಿ ಇದೆ, ಚೆನ್ನಾಗಿದೆ, ಇಳುವರಿ ಚೆನ್ನಾಗಿ ಬಿಟ್ಟೈತೆ ನೋಡಿ. 0 ನೋಡಿ ಬರ್ತದೆ. ಒಂದು 20 ಕೆಜಿ ಎಲ್ಲ ಬರ್ತದೆ. ಪ್ರತಿ ತೋಟದಲ್ಲೂ 3 ಗಂಟೆ ಕ್ಲೋಸ್ ಮಾಡವು. ಈ ತೋಟದಲ್ಲಿ ಇನ್ನೂ ಕ್ಲೋಸ್ ಆಗಿಲ್ಲ. ಅದು ಯಾವ ಲೆವೆಲ್ಗೆ ಕುಯ್ತಾನೆ ಇದೀವಿ. ಸಾಕಾಗಿದೆ. ಏನ್ ಹಾಕ್ತಾರೋ ಗೊತ್ತಿಲ್ಲ. ಟೋಟಲ್ ಆಗಿ ನಾವು ತಿಳ್ಕೊಬೇಕಂದ್ರೆ ನಮ್ಮ ಹತ್ರ ತೋಟ ಇದೆ ಸರ್. ವಿಡಿಯೋ ಇಲ್ಲಿ ಮಾಡಿ ಸರ್. ತೂಕ ನೋಡಿ ಬನ್ನಿ. 19-20 ಕೆಜಿ ಐತೆ. ಹೌದು, 19.5 ಇದೆ. ಫಸ್ಟ್ 2 ಪಾರಿ ಇದೆ. ಫಸ್ಟ್ 2-3 ಪಾರಿ ಬಂದಿದ್ವಿ. ಇದು 2ನೇ ಕೊಯ್ಲು. ಇದು 2ನೇ ಕೊಯ್ಲಿಗೆ ಇಷ್ಟು ಬಂದಿದೆ. ಫಸ್ಟ್ನೇ ಕೊಯ್ಲಲ್ಲೂ ಚೆನ್ನಾಗಿ ಬಂದಿತ್ತು. ಅಂದ್ರೆ ಎಳೆದಲ್ವಾ, ನಾವು ಬಿಟ್ಬಿಟ್ಟು ಹೋಯ್ತಾ ಇದ್ವಿ. ಆದ್ರೆ ಈಗ ನಾವು ಫುಲ್ಲು ಎಲ್ಲಾನು ಕುಯ್ಕೊಂಡು ಹೋಯ್ತಾ ಇದೀವಿ ಒಟ್ಟಿಗೆ. ಇದು 2ನೇ ಕೊಯ್ಲು ನೋಡಿ. ಅಷ್ಟು ಬರ್ತದೆ ಫಸ್ಟು. ತೂಕನೂ ಹಿಂಗೆ ನೋಡಿ, ತೂಕನೂ ಬರ್ತದೆ. ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಇಳುವರಿ ಎಲ್ಲ ಚೆನ್ನಾಗಿ ಬಂದಿದೆ. ಬಡಿಯೋಕ್ಕಾಯ್ತಲ್ಲ ನನ್ನ ಕೈಲೇ. ಬೆಳಗಿಂದ ರೊಟ್ಟೆಲ್ಲ ಬಿದೋಗಿದೆ, ಎತ್ತಿ ಚೆನ್ನಾಗಿದೆ. ಸರ್ ಮೇಡಮ್ ನೋಡಿ, ಈಗ ರೈತ ಬಂದರೆ ಈಗ ನೋಡಿದ್ರೆ ನೀವೇ ನೋಡಿ, ನಿಮ್ಮ ಕಣ್ಮುಂದೆನೇ ನೋಡಿದ್ರಲ್ಲ. ನಿಮ್ಮ ಕಣ್ಮುಂದೆನೇ ಮರದಲ್ಲಿ ಪಾರಿ ಕೆಡಿಸ್ದೋ, ತೂಕನೂ ಹಾಕ್ಸ್ದೋ. ಎಲ್ರಿಗೂ ಹೇಳೋದಷ್ಟೇ, ರೈತರಿಗೆ ಆದಷ್ಟು ಕೆಮಿಕಲ್ನ ಮುಕ್ತ ಮಾಡಿ ಸಾವಯವನ ಬಳಸಿ. ನಿಮ್ಗೆಲ್ರಿಗೂ ನಾನು ಇವತ್ತು 3 ಎಕರೆಗೆ ಮಾಡಿದ್ದೀನಿ, ಇನ್ನು 3 ಎಕರೆಗೂ ಮಾಡಿ ಅಂತ ಹೇಳಲ್ಲ. ಅರ್ಧ ಎಕರೆ ಹಂತವಾಗಿ ಮಾಡ್ಕೊಬನ್ನಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತು ಎಲ್ಲರಿಗೂ ನಾನು ತುಂಬ ಆಲ್ಮೋಸ್ಟ್ ಎಲ್ಲ ಕಡೆ ತೋಟದಲ್ಲೂ ನೋಡಿದ್ವಿ. ಕೆಲವು ನಾನು ಸೀಮೆ ಗೊಬ್ಬರ ಹಾಕ್ತೆ ಅಂತಾರೆ, ದನಿ ಗೊಬ್ಬರ ಹಾಕಿ ಬೇಡ ಅನ್ನಲ್ಲ. ಆದರೆ ಅದ್ರ ಜೊತೆನೂ ಸ್ವಲ್ಪ ಇದನ್ನು ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಇದೆ. ಕೆಮಿಕಲ್ ಹಾಕಿ ಮರಗಳು ತುಂಬ ಕಾಯಿಲೆ ಬರ್ತಾಯಿದೆ, ಪ್ರಾಬ್ಲಮ್ ಮಾಡಬೇರೋಗಾಗಲಿ ಇದಾಗಲಿ. ನಮ್ಮದು ನೋಡಿ, ನಮ್ಮ ಪ್ರಾಡಕ್ಟ್ ಹಾಕೋದ್ರಿಂದ ನಿಮಗೆ ಪಾರಿ ಕರ್ತಿಲ್ಲ, ಮತ್ತು ಇದು ಹಳ್ಳು ಉದ್ರಿಲ್ಲ, ಕಾಯಿ ಒಡ್ಕ ಬಂದಿಲ್ಲ. ಶೈನಿಂಗ್ ನೋಡಿ, ಕಾಯಿ ಶೈನಿಂಗ್ ನೋಡಿ, ತೂಕ ನೋಡಿ. ಅವರೇ ಹೇಳ್ತಿದ್ರು ಕಾಯಿ ನೋಡಿ ಏನು ಶೈನಿಂಗ್ ಅದೇ ನೋಡಿ. ಪಾರಿ ನನ್ನ ಕೈಲಿ ಎತ್ತಕ್ಕೆ ಆಗ್ತಾಯಿಲ್ಲ, ಪಾರಿನ ಅಷ್ಟು ತೂಕ ಇದೆ. ಕಾಯಿ ತೂಕದ ಸೈಜು ಇದು, ಇಳುವರಿ ನೋಡಿ ಅಂತ ಹೇಳ್ತಾ ನಾನು ಎಲ್ಲ ರೈತರಿಗೂ ನೋಡಿ, ನಮ್ಮ ಕೈ ಲೇಡೀಸ್ ಕೈಲಿ ಪಾರಿನೇ ಎತ್ತಕ್ಕಾಗ್ತಾಯಿಲ್ಲ, ಅಷ್ಟು ಇಳುವರಿ ತೂಕ ಇದೆ. ನಿಮ್ಗೆಲ್ರಿಗೂ ಹೇಳೋದಷ್ಟೇ, ನಂದು ಬೆಳೆ ನೋಡಿ ನೀವು ಮತ್ತೊಮ್ಮೆ ಮತ್ತೆ ಹೇಳ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಇದೆ, ತುಂಬ ಹೆಮ್ಮೆ ಇದೆ. ನಮ್ಮ ಪ್ರಾಡಕ್ಟನ್ನು ಪ್ರಮೋಟ್ ಮಾಡಿದಂಥ ಪ್ರೀತಿ ಮೇಡಮ್ಗೂ ಪ್ರೊಫೆಸರ್ ಥ್ಯಾಂಕ್ಸು.
ಹಾಗೆ ನಮ್ಮ ರೇಸ್ ಇಂಡಿಯಾ ಮಾರ್ಕೆಟಿಂದ ಆದಂಥ ಲೀಡರ್ಸ್ಗಳಾದಂಥ ಮೋಕ್ಷ ಮೇಡಮ್ ಮಹೇಶ್ ಸರ್ ಅವ್ರಿಗೂ ಈ ಇಂಥ ಅದ್ಭುತವಾದ ಪ್ರಾಡಕ್ಟ್ ಕೊಟ್ಟು ನಮ್ಗೆ ಒಳ್ಳೊಳ್ಳೆ ರಿಸಲ್ಟ್ ಕೊಡ್ತಾ ಇದ್ದಾರೆ. ನಮ್ಮಿಂದ 4 ಜನ ರೈತರಿಗೂ ಹೆಲ್ಪ್ ಆಗ್ತಿದೆ ಅಂತ ಹೇಳೋಕ್ಕೆ ನನಗೆ ತುಂಬ ಖುಷಿದೆ, ಹೆಮ್ಮೆನೂ ಇದೆ. ಹಾಗೆ ಎಲ್ರಿಗೂ ಹೇಳೋದಷ್ಟೇ, ಎಲ್ಲರೂ ಸಾವಯವಕ್ಕೆ ಅತ್ಯಂತ ಹೆಚ್ಚು ಒತ್ತು ಕೊಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ರೇಸ್ ಇಂಡಿಯಾ.